ವೆಸ್ಟ್ ಪಾಕಿಸ್ತಾನದವ್ರು ಈಸ್ಟ್ ಪಾಕಿಸ್ತಾನದ ಮೇಲೆ ಏನೇನು ಮಾಡಿಟ್ರು, ಅದೀಗ ಬಾಂಗ್ಲಾದೇಶ ಹೆಂಗಾಯಿತು, ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದ ಕಾಲ. ಗವರ್ನರ್ ಮಲ್ಲಿಕ್ ಇಮಿಡಿಯೇಟ್ ಆಗಿ ರಿಸೈನ್ ಮಾಡಿದ್ರು. ಅದಾದ ನಂತರ ಪೂರ್ವ ಪಾಕಿಸ್ತಾನದ ಸರ್ಕಾರ ಪತನ ಆಯಿತು. 2 ದಿನಗಳ ನಂತರ ಪಾಕಿಸ್ತಾನ ಮಿಲಿಟರಿ ಬಂದು ಭಾರತದ ಮುಂದೆ ಶಸ್ತ್ರಾಸ್ತ್ರಗಳನ್ನಿಟ್ಟು ಸರೆಂಡರ್ ಆಯಿತು. 97,000 ಸೈನಿಕರು. 2ನೆಯ ಮಹಾಯುದ್ಧದ ನಂತರ ಅಷ್ಟು ದೊಡ್ಡ ಸಂಖ್ಯೆಯ ಸೈನಿಕರು ಇನ್ನೊಂದು ದೇಶದ ಸೈನ್ಯದ ಎದುರು ಆಯುಧಗಳನ್ನಿಟ್ಟು ಸರೆಂಡರ್ ಆಗಿರಲಿಲ್ಲ. ಮಹಾಯುದ್ಧ ಆದ ನಂತರ ಮೊಟ್ಟ ಮೊದಲನೇ ಸಲ ಪ್ರಪಂಚ ಆ ದೃಶ್ಯವನ್ನು ಆಶ್ಚರ್ಯಚಕಿತವಾಗಿ ನೋಡ್ತು. ಜನರಲ್ ನೈಜಿ ಡಿಸೆಂಬರ್ 16, 1971ಕ್ಕೆ ಸರೆಂಡರ್ ಆದರು. ಅಂತಿಮ ಕಾರಣಕರ್ತ ಆಗಿದ್ದು MiG-21. 2 ಇನ್ಸಿಡೆಂಟ್ ಹೇಳ್ತಾರೆ. ಆ್ಯಕ್ಚುಲಿ ಭಾರತ ಒಂದು ಗೇಮ್ ಪ್ಲ್ಯಾನ್ ಮಾಡಿತ್ತು. ಅವಾಗ ಟೈಮ್ ಇದೆ, ನಾನು ಸ್ವಲ್ಪ ಹೇಳ್ಬಿಡ್ತೀನಿ. ಭಾರತ ಸರಕು ಸಾಗಣೆ ವಿಮಾನಗಳ ಮೂಲಕ ಢಾಕಾದ ಮೇಲೆ ಹೋಗಿ ಒಂದು ನಿರ್ಜನ ಕಿಲೋಮೀಟರ್ಗಟ್ಟಲೆ ಯಾರೂ ಇಲ್ಲದೆ ಇರೋ ಪ್ರದೇಶದಲ್ಲಿ ರಾಕೆಟ್ಗಳ ಕೆಳಗೆ ಬರೋದಕ್ಕೆ ಪ್ಯಾರಾಶೂಟ್ಗಳ ಕೆಳಗೆ ಬರೋದಕ್ಕೆ ಶುರುವಾಗ್ತವೆ. ಪ್ಯಾರಾಶೂಟ್ಗಳು 100 ಸಂಖ್ಯೆಯಲ್ಲಿ. ಆ್ಯಕ್ಚುಲಿ ಸೈನಿಕರು ಇರಲಿಲ್ಲ ಅದರಲ್ಲಿ. ಸೈನಿಕರ ರೀತಿ ಬೊಂಬೆಗಳನ್ನು ಮಾಡಿ ವಿಮಾನದಿಂದ ಕೆಳಗೆ ತಳ್ತಿದ್ರು. ಪ್ಯಾರಾಶೂಟ್ಗಳು ಬಂದು ಇಳಿತಾ ಇದ್ವು. BBC ರಿಪೋರ್ಟರ್ ಅದನ್ನ ಟೆಲಿಕಾಸ್ಟ್ ಮಾಡಿಬಿಟ್ರು. 1000 ಸಂಖ್ಯೆಯಲ್ಲಿ ಭಾರತೀಯ ಸೈನಿಕರು ಏರ್ ಡ್ರಾಪ್ ಆದರು ಅಂತ. ಪಾಕಿಸ್ತಾನಿ ಸೇನೆಯ ಎದೆ ನಡುಗಿಸಿದ ಸುದ್ದಿ ಅದು. BBC ರೇಡಿಯೋದಲ್ಲಿ ಪ್ರಸಾರ ಆಗಿತ್ತು ಅವಾಗ. BBC ರೇಡಿಯೋದಲ್ಲಿ ಅಲ್ಲಿಗೆ ಇನ್ನು ಇದನ್ನು ಗೆಲ್ಲೋದಕ್ಕಾಗೋದಿಲ್ಲ, ಯುದ್ಧ, ಏರ್ ಡ್ರಾಪ್ ಆದರೂ ಭಾರತೀಯ ಸೈನಿಕರು ಅಂತ. ಏರ್ ಡ್ರಾಪ್ ಆಗಿರಲಿಲ್ಲ ಆವಾಗ. ಭಾರತೀಯ ಸೈನ್ಯ ಚಾಕಚಕ್ಯತೆಯಿಂದ ಅಂಥದ್ದೊಂದು ಪ್ಲಾನ್ ಮಾಡಿತ್ತು. ಅದೊಂದು ಗವರ್ನರ್ ಹೌಸ್ ಮೇಲೆ ನಡೆದಂಥ MiG-21 ಮೂಲಕ ನಡೆಸಿದಂಥ ದಾಳಿ ಯುದ್ಧದ ದಿಕ್ಕನ್ನು ಬದಲಿಸಿದ್ರು. ಇವತ್ತು ಅಂಥ ಅನೇಕ ವಿದ್ಯಮಾನಗಳನ್ನು ರಕ್ಷಣಾ ಮಂತ್ರಿಗಳು ನೆನಪಿಸಿಕೊಂಡ್ರು.